ನಮ್ಮದು ಎಲ್ಲ ಹೈಕಮಾಂಡ್ ಬಿಟ್ಟು ವಿಚಾರ. ಅದರಲ್ಲಿ ಮುಖ್ಯವಾಗಿ ಈಗ ನನಗೂ ಈಗ ಯಾರ್ದು ಏನೂ ಇಲ್ಲ, ನಿಮ್ಮದೇ ಇದು ಕ್ರಿಯೇಷನ್ನು. ಊಟಕ್ಕೆ ಕೂತ್ಕೊಂಡ್ರೆ ಊಟಕ್ಕೂ ಹೋಗಬಾರ್ದು ಅಂತೀರಿ. ಅವರು ನೋಡಿದರೆ ಊಟಕ್ಕೆ ಹೋಗಿದ್ದೀವಿ ನ್ಯೂ ಇಯರ್ ಪಾರ್ಟಿಗೆ, ನ್ಯೂ ಇಯರ್ ಮಾಡಲಿಕ್ಕೆ, ಅದಕ್ಕೆ ಊಟಕ್ಕೆ ಕರೆದಿದ್ವಿ, ಊಟಕ್ಕೆ ಸೇರಿದ್ದೇವೆ ಅಂತ ಎಲ್ಲರೂ ಹೇಳ್ತಾರೆ. ಅಷ್ಟೇ ಬಿಟ್ಟರೆ ಇದ್ರಾಗೇನು ಯಾರ್ದು ಏನೂ ಇಲ್ಲ, ಯಾರ್ದು ಏನೂ ಇಲ್ಲ. ಈಗ ಸದ್ಯ ನಾನು ಕೇಳಿದರೆ ಇದ್ರ ಬಗ್ಗೆ ಏನು ನಾವು ಈಗ ಪರಮೇಶ್ವರವರು ಇವತ್ತು ಸ್ಟೇಟ್ಮೆಂಟ್ ಕೊಟ್ಟಾರ, ಡಿ ಕೆ ಶಿವಕುಮಾರ್ ಅವರು ಸ್ಟೇಟ್ಮೆಂಟ್ ಕೊಟ್ಟಾರ, ಮುಖ್ಯಮಂತ್ರಿಗಳು ಹೇಳ್ಯಾರ, ಮತ್ತು ಅವ್ರವ್ರ ಅನಿಸಿಕೆಗಳ್ನ ಹೇಳ್ಯಾರ ಬೇರೆ ಮಂತ್ರಿಗಳು. ಆದರೂ ನಡೀತಾ ಐತಿ. ಈಗ ಸದ್ಯಕ್ಕೇನು ಯಾವುದು ಕಾಣ್ತಾ ಇಲ್ಲಪ್ಪ. ಡಿ ಕೆ ಶಿವಕುಮಾರ್ ಹೆಸರಿಗೆ ಪ್ರಮಾಣನೂ ತಗೊಂಡಿದ್ರು ಅವರು. ಶಿಷ್ಯ, ಪಕ್ಕ ಶಿಷ್ಯ. ಅವರೇ ಆಗಬೇಕಿತ್ತು, ಕೆಲವೊಂದು ಸಂದರ್ಭದಿಂದ ಚೇಂಜ್ ಆಯಿತು. ಅವ್ರವ್ರ ಅನಿಸಿಕೆ ಹೇಳ್ಯಾನ. ಅವನು ಯಾವುದು ಹೇಳಲ್ಲ. ಅವನು ಯಾರು ಶಿವಗಂಗಾ ಬಸವರಾಜು ಹೇಳ್ಯಾರ, ಅವ್ರ ಅನಿಸಿಕೆ ಅವ್ರು ಹೇಳ್ಯಾರ. ಈಗ ನೆಕ್ಸ್ಟು ಇವತ್ತು CWC ಮೀಟಿಂಗ್ ಇತ್ತು. ಈಗ ಬೆಳಗಾಮ್ದು ಮೊನ್ನೆ ನಡೆದಂಥ ಏನು ಫಂಕ್ಷನ್ ಇನ್ಕಂಪ್ಲೀಟ್ ಆಗಿತ್ತು, ಅದನ್ನು ಈಗ ಪೂರ ಮಾಡಲಿಕ್ಕೆ ಕರೆದಾರ, ಅದೆಲ್ಲ ಮುಗಿಸ್ತಾರ. ಇದ್ರ ಬಗ್ಗೆ ಯಾರ್ದು ಏನಿಲ್ಲ. ಹೈಕಮಾಂಡ್ ದಿ ಫೈನಲ್ ಅಥಾರಿಟಿ. ಗೊತ್ತಿಲ್ಲಪ್ಪ ನನಗೆ ಎಲ್ಲಿ ಕೂಡ ಅದೇ ಎಲ್ಲಿದೆ ನನಗೆ ಡೀಟೇಲ್ಸ್ ಕೊಡು. ನಾನು ಕೇಳಿದೆ, ಅದು ನೋಡಿದೆ, ಅಂಥದ್ದೇನು ಆಗಿಲ್ಲ ಅಂತಂದು ನನಗೆ ರಿಪೋರ್ಟ್ ಬಂತು. ಆದರೂ ಅದು ಏನಾಯಿತು, ನಾನು ಅದನ್ನು ಪೂರ ಇನ್ವೆಸ್ಟಿಗೇಟ್ ಮಾಡಿ ಹೇಳಕ್ಕೆ ಹೇಳೀನಿ, ಇಲಾಖೆಯರಿಗೂ ಹೇಳೀನಿ, ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅದ್ರ ಬಗ್ಗೆ ಏನು ಅಂತ ಹೇಳ್ತೇನೆ. ನಮ್ಮದು ಎಲ್ಲ ಹೈಕಮಾಂಡ್ ಬಿಟ್ಟು ವಿಚಾರ. ಅದರಲ್ಲಿ ಮುಖ್ಯವಾಗಿ ಈಗ ನನಗೂ ಈಗ ಯಾರ್ದು ಏನೂ ಇಲ್ಲ, ನಿಮ್ಮದೇ ಇದು ಕ್ರಿಯೇಷನ್ನು. ಊಟಕ್ಕೆ ಕೂತ್ಕೊಂಡ್ರೆ ಊಟಕ್ಕೂ ಹೋಗಬಾರ್ದು ಅಂತೀರಿ. ಅವರು ನೋಡಿದರೆ ಊಟಕ್ಕೆ ಹೋಗಿದ್ದೀವಿ ನ್ಯೂ ಇಯರ್ ಪಾರ್ಟಿಗೆ, ನ್ಯೂ ಇಯರ್ ಮಾಡಲಿಕ್ಕೆ, ಅದಕ್ಕೆ ಊಟಕ್ಕೆ ಕರೆದಿದ್ವಿ, ಊಟಕ್ಕೆ ಸೇರಿದ್ದೇವೆ ಅಂತ ಎಲ್ಲರೂ ಹೇಳ್ತಾರೆ. ಅಷ್ಟೇ ಬಿಟ್ಟರೆ ಇದ್ರಾಗೇನು ಯಾರ್ದು ಏನೂ ಇಲ್ಲ, ಯಾರ್ದು ಏನೂ ಇಲ್ಲ. ಈಗ ಸದ್ಯ ನಾನು ಕೇಳಿದರೆ ಇದ್ರ ಬಗ್ಗೆ ಏನು ನಾವು ಈಗ ಪರಮೇಶ್ವರವರು ಇವತ್ತು ಸ್ಟೇಟ್ಮೆಂಟ್ ಕೊಟ್ಟಾರ, ಡಿ ಕೆ ಶಿವಕುಮಾರ್ ಅವರು ಸ್ಟೇಟ್ಮೆಂಟ್ ಕೊಟ್ಟಾರ, ಮುಖ್ಯಮಂತ್ರಿಗಳು ಹೇಳ್ಯಾರ, ಮತ್ತು ಅವ್ರವ್ರ ಅನಿಸಿಕೆಗಳ್ನ ಹೇಳ್ಯಾರ ಬೇರೆ ಮಂತ್ರಿಗಳು. ಆದರೂ ನಡೀತಾ ಐತಿ. ಈಗ ಸದ್ಯಕ್ಕೇನು ಯಾವುದು ಕಾಣ್ತಾ ಇಲ್ಲಪ್ಪ. ಡಿ ಕೆ ಶಿವಕುಮಾರ್ ಹೆಸರಿಗೆ ಪ್ರಮಾಣನೂ ತಗೊಂಡಿದ್ರು ಅವರು. ಶಿಷ್ಯ, ಪಕ್ಕ ಶಿಷ್ಯ. ಅವರೇ ಆಗಬೇಕಿತ್ತು, ಕೆಲವೊಂದು ಸಂದರ್ಭದಿಂದ ಚೇಂಜ್ ಆಯಿತು. ಅವ್ರವ್ರ ಅನಿಸಿಕೆ ಹೇಳ್ಯಾನ. ಅವನು ಯಾವುದು ಹೇಳಲ್ಲ. ಅವನು ಯಾರು ಶಿವಗಂಗಾ ಬಸವರಾಜು ಹೇಳ್ಯಾರ, ಅವ್ರ ಅನಿಸಿಕೆ ಅವ್ರು ಹೇಳ್ಯಾರ. ಈಗ ನೆಕ್ಸ್ಟು ಇವತ್ತು CWC ಮೀಟಿಂಗ್ ಇತ್ತು. ಈಗ ಬೆಳಗಾಮ್ದು ಮೊನ್ನೆ ನಡೆದಂಥ ಏನು ಫಂಕ್ಷನ್ ಇನ್ಕಂಪ್ಲೀಟ್ ಆಗಿತ್ತು, ಅದನ್ನು ಈಗ ಪೂರ ಮಾಡಲಿಕ್ಕೆ ಕರೆದಾರ, ಅದೆಲ್ಲ ಮುಗಿಸ್ತಾರ. ಇದ್ರ ಬಗ್ಗೆ ಯಾರ್ದು ಏನಿಲ್ಲ. ಹೈಕಮಾಂಡ್ ದಿ ಫೈನಲ್ ಅಥಾರಿಟಿ. ಗೊತ್ತಿಲ್ಲಪ್ಪ ನನಗೆ ಎಲ್ಲಿ ಕೂಡ ಅದೇ ಎಲ್ಲಿದೆ ನನಗೆ ಡೀಟೇಲ್ಸ್ ಕೊಡು. ನಾನು ಕೇಳಿದೆ, ಅದು ನೋಡಿದೆ, ಅಂಥದ್ದೇನು ಆಗಿಲ್ಲ ಅಂತಂದು ನನಗೆ ರಿಪೋರ್ಟ್ ಬಂತು. ಆದರೂ ಅದು ಏನಾಯಿತು, ನಾನು ಅದನ್ನು ಪೂರ ಇನ್ವೆಸ್ಟಿಗೇಟ್ ಮಾಡಿ ಹೇಳಕ್ಕೆ ಹೇಳೀನಿ, ಇಲಾಖೆಯರಿಗೂ ಹೇಳೀನಿ, ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅದ್ರ ಬಗ್ಗೆ ಏನು ಅಂತ ಹೇಳ್ತೇನೆ. ನಮ್ಮದು ಎಲ್ಲ ಹೈಕಮಾಂಡ್ ಬಿಟ್ಟು ವಿಚಾರ. ಅದರಲ್ಲಿ ಮುಖ್ಯವಾಗಿ ಈಗ ನನಗೂ ಈಗ ಯಾರ್ದು ಏನೂ ಇಲ್ಲ, ನಿಮ್ಮದೇ ಇದು ಕ್ರಿಯೇಷನ್ನು. ಊಟಕ್ಕೆ ಕೂತ್ಕೊಂಡ್ರೆ ಊಟಕ್ಕೂ ಹೋಗಬಾರ್ದು ಅಂತೀರಿ. ಅವರು ನೋಡಿದರೆ ಊಟಕ್ಕೆ ಹೋಗಿದ್ದೀವಿ ನ್ಯೂ ಇಯರ್ ಪಾರ್ಟಿಗೆ, ನ್ಯೂ ಇಯರ್ ಮಾಡಲಿಕ್ಕೆ, ಅದಕ್ಕೆ ಊಟಕ್ಕೆ ಕರೆದಿದ್ವಿ, ಊಟಕ್ಕೆ ಸೇರಿದ್ದೇವೆ ಅಂತ ಎಲ್ಲರೂ ಹೇಳ್ತಾರೆ. ಅಷ್ಟೇ ಬಿಟ್ಟರೆ ಇದ್ರಾಗೇನು ಯಾರ್ದು ಏನೂ ಇಲ್ಲ, ಯಾರ್ದು ಏನೂ ಇಲ್ಲ. ಈಗ ಸದ್ಯ ನಾನು ಕೇಳಿದರೆ ಇದ್ರ ಬಗ್ಗೆ ಏನು ನಾವು ಈಗ ಪರಮೇಶ್ವರವರು ಇವತ್ತು ಸ್ಟೇಟ್ಮೆಂಟ್ ಕೊಟ್ಟಾರ, ಡಿ ಕೆ ಶಿವಕುಮಾರ್ ಅವರು ಸ್ಟೇಟ್ಮೆಂಟ್ ಕೊಟ್ಟಾರ, ಮುಖ್ಯಮಂತ್ರಿಗಳು ಹೇಳ್ಯಾರ, ಮತ್ತು ಅವ್ರವ್ರ ಅನಿಸಿಕೆಗಳ್ನ ಹೇಳ್ಯಾರ ಬೇರೆ ಮಂತ್ರಿಗಳು. ಆದರೂ ನಡೀತಾ ಐತಿ. ಈಗ ಸದ್ಯಕ್ಕೇನು ಯಾವುದು ಕಾಣ್ತಾ ಇಲ್ಲಪ್ಪ. ಡಿ ಕೆ ಶಿವಕುಮಾರ್ ಹೆಸರಿಗೆ ಪ್ರಮಾಣನೂ ತಗೊಂಡಿದ್ರು ಅವರು. ಶಿಷ್ಯ, ಪಕ್ಕ ಶಿಷ್ಯ. ಅವರೇ ಆಗಬೇಕಿತ್ತು, ಕೆಲವೊಂದು ಸಂದರ್ಭದಿಂದ ಚೇಂಜ್ ಆಯಿತು. ಅವ್ರವ್ರ ಅನಿಸಿಕೆ ಹೇಳ್ಯಾನ. ಅವನು ಯಾವುದು ಹೇಳಲ್ಲ. ಅವನು ಯಾರು ಶಿವಗಂಗಾ ಬಸವರಾಜು ಹೇಳ್ಯಾರ, ಅವ್ರ ಅನಿಸಿಕೆ ಅವ್ರು ಹೇಳ್ಯಾರ. ಈಗ ನೆಕ್ಸ್ಟು ಇವತ್ತು
CWC ಮೀಟಿಂಗ್ ಇತ್ತು. ಈಗ ಬೆಳಗಾಮ್ದು ಮೊನ್ನೆ ನಡೆದಂಥ ಏನು ಫಂಕ್ಷನ್ ಇನ್ಕಂಪ್ಲೀಟ್ ಆಗಿತ್ತು ಅದನ್ನು ಪೂರ ಮಾಡಲಿಕ್ಕೆ ಕರೆದಾರ, ಅದೆಲ್ಲ ಮುಗಿಸ್ತಾರ. ಇದ್ರ ಬಗ್ಗೆ ಯಾರ್ದು ಏನಿಲ್ಲ. ಹೈಕಮಾಂಡ್ ದಿ ಫೈನಲ್ ಅಥಾರಿಟಿ. ಗೊತ್ತಿಲ್ಲಪ್ಪ ನನಗೆ ಎಲ್ಲಿ ಕೂಡ ಅದೇ ಎಲ್ಲಿದೆ ನನಗೆ ಡೀಟೇಲ್ಸ್ ಕೊಡು. ನಾನು ಕೇಳಿದೆ, ಅದು ನೋಡಿದೆ, ಅಂಥದ್ದೇನು ಆಗಿಲ್ಲ ಅಂತಂದು ನನಗೆ ರಿಪೋರ್ಟ್ ಬಂತು. ಆದರೂ ಅದು ಏನಾಯಿತು ನಾನು ಅದನ್ನು ಪೂರ ಇನ್ವೆಸ್ಟಿಗೇಟ್ ಮಾಡಿ ಹೇಳಕ್ಕೆ ಹೇಳೀನಿ, ಇಲಾಖೆಯರಿಗೂ ಹೇಳೀನಿ, ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅದ್ರ ಬಗ್ಗೆ ಏನು ಅಂತ ಹೇಳ್ತೇನೆ. ನಮ್ಮದು ಎಲ್ಲ ಹೈಕಮಾಂಡ್ ಬಿಟ್ಟು ವಿಚಾರ. ಅದರಲ್ಲಿ ಮುಖ್ಯವಾಗಿ ಈಗ ನನಗೂ ಈಗ ಯಾರ್ದು ಏನೂ ಇಲ್ಲ, ನಿಮ್ಮದೇ ಇದು ಕ್ರಿಯೇಷನ್ನು. ಊಟಕ್ಕೆ ಕೂತ್ಕೊಂಡ್ರೆ ಊಟಕ್ಕೂ ಹೋಗಬಾರ್ದು ಅಂತೀರಿ. ಅವರು ನೋಡಿದರೆ ಊಟಕ್ಕೆ ಹೋಗಿದ್ದೀವಿ ನ್ಯೂ ಇಯರ್ ಪಾರ್ಟಿಗೆ, ನ್ಯೂ ಇಯರ್ ಮಾಡಲಿಕ್ಕೆ, ಅದಕ್ಕೆ ಊಟಕ್ಕೆ ಕರೆದಿದ್ವಿ, ಊಟಕ್ಕೆ ಸೇರಿದ್ದೀವಿ ಅಂತ ಎಲ್ಲರೂ ಹೇಳ್ತಾರೆ. ಅಷ್ಟೇ ಬಿಟ್ಟರೆ ಇದ್ರಾಗೇನು ಯಾರ್ದು ಏನೂ ಇಲ್ಲ. ಈಗ ಸದ್ಯ ನಾನು ಕೇಳಿದರೆ ಇದ್ರ ಬಗ್ಗೆ ಏನು ನಾವು ಈಗ ಪರಮೇಶ್ವರ್ ಇವತ್ತು ಸ್ಟೇಟ್ಮೆಂಟ್ ಕೊಟ್ಟಾರ, DK ಶಿವಕುಮಾರ್ ಅವರು ಸ್ಟೇಟ್ಮೆಂಟ್ ಕೊಟ್ಟಾರ, ಮುಖ್ಯಮಂತ್ರಿಗಳು ಹೇಳ್ಯಾರ, ಮತ್ತು ಅವ್ರವ್ರ ಅನಿಸಿಕೆಗಳ್ನ ಹೇಳ್ಯಾರ ಬೇರೆ ಮಂತ್ರಿಗಳು. ಆದರೂ ನಡೀತಾ ಐತಿ. ಈಗ ಸದ್ಯಕ್ಕೇನು ಯಾವುದು ಕಾಣ್ತಾ ಇಲ್ಲಪ್ಪ. DK ಶಿವಕುಮಾರ್ ಹೆಸರಿಗೆ ಪ್ರಮಾಣನೂ ತಗೊಂಡಿದ್ರು ಅವರು, ಪಕ್ಕ ಶಿಷ್ಯ. ಅವರೇ ಆಗಬೇಕಿತ್ತು, ಕೆಲವೊಂದು ಸಂದರ್ಭದಿಂದ ಚೇಂಜ್ ಆಯಿತು. ಅವ್ರವ್ರ ಅನಿಸಿಕೆ ಹೇಳ್ಯಾನ. ಅವನು ಯಾವುದು ಹೇಳಲ್ಲ. ಅವನು ಯಾರು ಶಿವಗಂಗಾ ಬಸವರಾಜು ಹೇಳ್ಯಾರ, ಅವ್ರ ಅನಿಸಿಕೆ ಅವ್ರು ಹೇಳ್ಯಾರ. ಈಗ ನೆಕ್ಸ್ಟು ಇವತ್ತು CWC ಮೀಟಿಂಗ್ ಇತ್ತು. ಈಗ ಬೆಳಗಾಮ್ದು ಮೊನ್ನೆ ನಡೆದಂಥ ಏನು ಫಂಕ್ಷನ್ ಇನ್ಕಂಪ್ಲೀಟ್ ಆಗಿತ್ತು ಅದನ್ನು ಪೂರ ಮಾಡಲಿಕ್ಕೆ ಕರೆದಾರ, ಅದೆಲ್ಲ ಮುಗಿಸ್ತಾರ. ಇದ್ರ ಬಗ್ಗೆ ಯಾರ್ದು ಏನಿಲ್ಲ. ಹೈಕಮಾಂಡ್ ದಿ ಫೈನಲ್ ಅಥಾರಿಟಿ. ಗೊತ್ತಿಲ್ಲಪ್ಪ ನನಗೆ ಎಲ್ಲಿ ಕೂಡ ಅದೇ ಎಲ್ಲಿದೆ ನನಗೆ ಡೀಟೇಲ್ಸ್ ಕೊಡು. ನಾನು ಕೇಳಿದೆ, ಅದು ನೋಡಿದೆ, ಅಂಥದ್ದೇನು ಆಗಿಲ್ಲ ಅಂತಂದು ನನಗೆ ರಿಪೋರ್ಟ್ ಬಂತು. ಆದರೂ ಅದು ಏನಾಯಿತು ನಾನು ಅದನ್ನು ಪೂರ ಇನ್ವೆಸ್ಟಿಗೇಟ್ ಮಾಡಿ ಹೇಳಕ್ಕೆ ಹೇಳೀನಿ, ಇಲಾಖೆಯರಿಗೂ ಹೇಳೀನಿ, ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅದ್ರ ಬಗ್ಗೆ ಏನು ಅಂತ ಹೇಳ್ತೇನೆ. ನಮ್ಮದು ಎಲ್ಲ ಹೈಕಮಾಂಡ್ ಬಿಟ್ಟು ವಿಚಾರ. ಅದರಲ್ಲಿ ಮುಖ್ಯವಾಗಿ ಈಗ ನನಗೂ ಈಗ ಯಾರ್ದು ಏನೂ ಇಲ್ಲ, ನಿಮ್ಮದೇ ಇದು ಕ್ರಿಯೇಷನ್ನು. ಊಟಕ್ಕೆ ಕೂತ್ಕೊಂಡ್ರೆ ಊಟಕ್ಕೂ ಹೋಗಬಾರ್ದು ಅಂತೀರಿ. ಅವರು ನೋಡಿದರೆ ಊಟಕ್ಕೆ ಹೋಗಿದ್ದೀವಿ ನ್ಯೂ ಇಯರ್ ಪಾರ್ಟಿಗೆ, ನ್ಯೂ ಇಯರ್ ಮಾಡಲಿಕ್ಕೆ, ಅದಕ್ಕೆ ಊಟಕ್ಕೆ ಕರೆದಿದ್ವಿ, ಊಟಕ್ಕೆ ಸೇರಿದ್ದೀವಿ ಅಂತ ಎಲ್ಲರೂ ಹೇಳ್ತಾರೆ. ಅಷ್ಟೇ ಬಿಟ್ಟರೆ ಇದ್ರಾಗೇನು ಯಾರ್ದು ಏನೂ ಇಲ್ಲ. ಈಗ ಸದ್ಯ ನಾನು ಕೇಳಿದರೆ ಇದ್ರ ಬಗ್ಗೆ ಏನು ನಾವು ಈಗ ಪರಮೇಶ್ವರ್ ಅವರು ಇವತ್ತು ಸ್ಟೇಟ್ಮೆಂಟ್ ಕೊಟ್ಟಾರ, DK ಶಿವಕುಮಾರ್ ಅವರು ಸ್ಟೇಟ್ಮೆಂಟ್ ಕೊಟ್ಟಾರ, ಮುಖ್ಯಮಂತ್ರಿಗಳು ಹೇಳ್ಯಾರ, ಮತ್ತು ಅವ್ರವ್ರ ಅನಿಸಿಕೆಗಳ್ನ ಹೇಳ್ಯಾರ ಬೇರೆ ಮಂತ್ರಿಗಳು. ಆದರೂ ನಡೀತಾ ಐತಿ. ಈಗ ಸದ್ಯಕ್ಕೇನು ಯಾವುದು ಕಾಣ್ತಾ ಇಲ್ಲಪ್ಪ. DK ಶಿವಕುಮಾರ್ ಹೆಸರಿಗೆ ಪ್ರಮಾಣನೂ ತಗೊಂಡಿದ್ರು ಅವರು, ಪಕ್ಕ ಶಿಷ್ಯ. ಅವರೇ ಆಗಬೇಕಿತ್ತು, ಕೆಲವೊಂದು ಸಂದರ್ಭದಿಂದ ಚೇಂಜ್ ಆಯಿತು. ಅವ್ರವ್ರ ಅನಿಸಿಕೆ ಹೇಳ್ಯಾನ. ಅವನು ಯಾವುದು ಹೇಳಲ್ಲ. ಅವನು ಯಾರು ಶಿವಗಂಗಾ ಬಸವರಾಜು ಹೇಳ್ಯಾರ, ಅವ್ರ ಅನಿಸಿಕೆ ಅವ್ರು ಹೇಳ್ಯಾರ. ಈಗ ನೆಕ್ಸ್ಟು ಇವತ್ತು CWC ಮೀಟಿಂಗ್ ಇತ್ತು. ಈಗ ಬೆಳಗಾಮ್ದು ಮೊನ್ನೆ ನಡೆದಂಥ ಏನು ಫಂಕ್ಷನ್ ಇನ್ಕಂಪ್ಲೀಟ್ ಆಗಿತ್ತು ಅದನ್ನು ಪೂರ ಮಾಡಲಿಕ್ಕೆ ಕರೆದಾರ, ಅದೆಲ್ಲ ಮುಗಿಸ್ತಾರ. ಇದ್ರ ಬಗ್ಗೆ ಯಾರ್ದು ಏನಿಲ್ಲ. ಹೈಕಮಾಂಡ್ ದಿ ಫೈನಲ್ ಅಥಾರಿಟಿ. ಗೊತ್ತಿಲ್ಲಪ್ಪ ನನಗೆ ಎಲ್ಲಿ ಕೂಡ ಅದೇ ಎಲ್ಲಿದೆ ನನಗೆ ಡೀಟೇಲ್ಸ್ ಕೊಡು. ನಾನು ಕೇಳಿದೆ, ಅದು ನೋಡಿದೆ, ಅಂಥದ್ದೇನು ಆಗಿಲ್ಲ ಅಂತಂದು ನನಗೆ ರಿಪೋರ್ಟ್ ಬಂತು. ಆದರೂ ಅದು ಏನಾಯಿತು ನಾನು ಅದನ್ನು ಪೂರ ಇನ್ವೆಸ್ಟಿಗೇಟ್ ಮಾಡಿ ಹೇಳಕ್ಕೆ ಹೇಳೀನಿ, ಇಲಾಖೆಯರಿಗೂ ಹೇಳೀನಿ, ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅದ್ರ ಬಗ್ಗೆ ಏನು ಅಂತ ಹೇಳ್ತೇನೆ.